ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಸೊ ನಿಮಗೆ ಗೊತ್ತಿರ್ಬೋದು, ಚಂದನ್ ಗೌಡ ಅವರ ಮೇಲೆ 50 ಲಕ್ಷದ ಆರೋಪ ಬಂದಿತ್ತು. ಸೊ ಇವಾಗ ಸ್ಟೇಷನ್ ಹತ್ರ ಬಂದಿದ್ದಾರೆ. ಸೊ ಏನಾಯಿತು, ರಾಜಿ ಆಯಿತಾ ಅಥವಾ ಆರೋಪದಿಂದ ಮುಕ್ತರಾಗಿ ಬಂದ್ರಾ? ಸೊ ಎಲ್ಲವನ್ನು ತಿಳ್ಕೊಳ್ಳೋಣ. ನಮಸ್ತೆ ಸರ್, ನಿಮ್ಮ ಪರ ವಕೀಲರನ್ನ ಫಸ್ಟ್ ಮಾತಾಡ್ಸ್ಬಿಡ್ತೀನಿ. ಇವಾಗ ಅವ್ರ ಮೇಲೆ ಒಂದು ಆರೋಪ ಬಂದಿತ್ತು. ಆರೋಪದಲ್ಲಿ ಇವಾಗ ಏನೆಲ್ಲ ಆಯಿತು, ಅವ್ರನ್ನ ನಾವು ಮಾತಾಡ್ಸಾಗ ಅವ್ರೇನು ಹೇಳಿದ್ರು ಅಂದರೆ, ನಾನು ಜಸ್ಟ್ ಒಂದು ವಿಜುವಲ್ ಬ್ಲೋವರ್ ಆಗಿ ನಾನು ಆರೋಪ ಮಾಡಿದ್ದೆ. ಅಂದರೆ ನಾನು ಹೇಳ್ತಾ ಇದ್ದೀನಿ, ಅವರು ತೊಗೊಂಡಿದ್ದಾರೆ ಅಂತ ನಾನು ಹೇಳಿಲ್ಲ. 50 ಲಕ್ಷ ಎಲ್ಲಿಂದ ಬಂತು ಬಟ್ಟೆ ಅಂಗಡಿಗೆ, ನಾನು ಸೊ ಜಸ್ಟ್ ಒಂದು ಕ್ವಶನ್ನ ರೈಸ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಏನಾಯಿತು? ಈಗ ಅವರು ಕ್ವಶನ್ ರೈಸ್ ಮಾಡಬೇಕಾದ್ರೆ ಅದಕ್ಕಿಂತ ಮೊದಲೇ ಅವರು ಒಂದು ಆಪಾದನೆ ಮಾಡಿದರು ಚಂದನ್ ಬಗ್ಗೆ. ಏನಂತಂದರೆ, ಚಂದನ್ ಅವ್ರಿಗೆ ಎಲ್ಲೋ ಫಂಡಿಂಗ್ ಆಗ್ತಾ ಇದೆ ಧರ್ಮಸ್ಥಳದ ವಿರುದ್ಧ ಮಾತಾಡಲಿಕ್ಕೆ ಅನ್ನುವ ವಿಷಯ ಇಟ್ಕೊಂಡು ಮಾತಾಡಿ ತದನಂತರ 50 ಲಕ್ಷದ ಬಗ್ಗೆ ಮಾತಾಡಿದರು. ನಾವಿಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದ್ರು. ಚಂದನ್ 2 ದಿವಸ ಬರಲಿಲ್ಲ. 4ನೇ ದಿವಸಕ್ಕೆ 5ನೇ ದಿವಸಕ್ಕೆ ನಾವು ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಮೇಲೆ ಈಗ ಅವರು ಕರೆದು ಮಾತಾಡಿದ್ದಾರೆ. ಕರೆದು ಮಾತಾಡಿದ್ಮೇಲೆ ಮೊದಲನೇದಾಗಿ ಸಾರಿ ಕೇಳಿದ್ದಾರೆ. ನಂಬರ್ 1, ನಾನು ಏನು ಬೈದಿದ್ದೀನಿ, ಏನು ಮಾತಾಡಿದ್ದೀನಿ ನಿಮ್ಮ ವಿರುದ್ಧ, ಅದಕ್ಕೆ ಸಾರಿ ಕೇಳಿದ್ದಾರೆ. ನಂಬರ್ 2, ನಾನು ಯಾವತ್ತೂ 50 ಲಕ್ಷ ತಗೊಂಡಿದ್ದಾರೆ ಚಂದನ್ ಅಂತ ಹೇಳಿಲ್ಲ ಅಂತ ಹೇಳಿದ್ದಾರೆ. ಸೊ ಮುಗೀತಲ್ಲಿಗೆ. ಇನ್ನೊಂದೇನಪ್ಪ ಅಂದರೆ, ಅವರು ಇದನ್ನು ಕ್ವಶನ್ ಮಾಡಿರೋದು ಏನಂತಂದರೆ, ವಿಜುವಲ್ಸ್ ನೋಡಿದ್ರಂತ. ಅವರು ಕಮೆಂಟ್ ಸೆಕ್ಷನಲ್ಲಿ ನೋಡಿದ್ರಲ್ಲ, ಅದು ನೋಡಿ ಅವ್ರು ಹೇಳಿರೋದಂತೆ ಅವ್ರು ಹೇಳಿದ್ದಾರೆ. ಇಲ್ಲಿ ಯಾವುದೇ ದಾಖಲಾತಿಗಳನ್ನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿಲ್ಲ. ಅವ್ರಿಗೆ ಅವಕಾಶ ಇತ್ತಲ್ವಾ ತಂದು ಕೊಡೋಕ್ಕೆ. ನಿಮ್ಮ ಮುಂದೆ ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟಲ್ಲಿ ನಾವೇನು ಕೊಟ್ಟಿದ್ದೋ ಅದರಲ್ಲಿ ನೋಡಪ್ಪ ಇಂತಿಂಥ ಡಾಕ್ಯುಮೆಂಟ್ಸ್ ಇದೆ, ನೀನು ಇಂಥವ್ರ ಹತ್ರ ಭೇಟಿ ಮಾಡಿದ್ಯಾ, ಇಂಥವ್ರ ಅಕೌಂಟಿಂದ ದುಡ್ಡು ಹಾಕ್ಸ್ಕೊಂಡಿದ್ಯಾ ಅಥವಾ ಇಂಥವ್ರಿಂದ ದುಡ್ಡು ಇಸ್ಕೊಂಡಿದ್ಯಾ, ಇಂಥವ್ರನ್ನ ಭೇಟಿ ಮಾಡಿದ್ಯಾ ಈ ಸಂದರ್ಭದಲ್ಲಿ ಅಂತ ಹೇಳೋಕ್ಕೆಲ್ಲ ಅವಕಾಶ ಇತ್ತು. ಅದರರ್ಥ ನಾವು ಕೊಟ್ಟರೆ ಕಂಪ್ಲೇಂಟ್ಗೆ ಯಾವ ಉತ್ತರವನ್ನು ಅವ್ರು ಕೊಟ್ಟಿಲ್ಲ. ಅವರು ನಾನು ವಿಜುವಲ್ಸ್ ನೋಡ್ಬಿಟ್ಟು ನಿಮ್ಗೆ ಕ್ವಶನ್ ಮಾಡಿದ್ದೀನಿ ಅಷ್ಟೇ, ಕ್ವಶನ್ ಮಾಡಿದ್ದೀನಿ. ಬಟ್ ಇವಾಗ ಕ್ವಶನ್ ಮಾಡಿದ್ದಾರೆ ಅಷ್ಟೇ. ಅಂದರೆ ಅದನ್ನು ನಿಮ್ಮ ಮೇಲೆ ನಾವು ಆಪಾದನೆ ಅಲ್ಲ ಅಂತ ಅವರೇ ಒಪ್ಕೋತಾ ಇದ್ದಾರೆ. ಸೊ ಈಗ ಅವ್ರಿಗೆ ಉತ್ತರ ಸಿಕ್ತಂತ ಅಲ್ಲ, ಅವ್ರ ಪ್ರಕಾರ ಅವರು ಅದೇ ಹೇಳಿರೋದು, ಕ್ವಶನ್ ಮಾಡಿದ್ದೀನಿ ಅಷ್ಟೇ, ಅದರ ಹೊರತಾಗಿ ನಾನೇನು ಇಲ್ಲ ಅಂದ್ಬಿಟ್ಟು ಹೋಗಿದ್ದಾರೆ. ಸೊ ನಾವು ಈಗ ಮುಂದಿನ ಸ್ಟೆಪ್ ಆಗಿ ಕ್ರಿಮಿನಲ್ ಡೆಫಾಮೇಷನ್ ಕೇಸ್ ಹಾಕ್ತೀವಿ. ಸೊ ಬಟ್ ಅವ್ರು ಹೇಳ್ತಾ ಇದ್ದಾರೆ, ನಾವು ಇಲ್ಲಿಗೆ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ, ಮುಂದೆ ನಾವು ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದು ಅವ್ರ ಪ್ರಕಾರ ಕ್ಲೋಸ್ ಆಗಿದೆ, ನಮ್ಮ ಪ್ರಕಾರ ಮುಂದುವರಿತೀವಿ. ಸೊ ಯಾವ ರೀತಿ ಮುಂದುವರಿತೀವಿ? ಕ್ರಿಮಿನಲ್ ಡೆಫಾಮೇಷನ್ ಸಿವಿಲ್ ಕೋರ್ಟಲ್ಲಿ ಹಾಕ್ತೀವಿ. ಡೆಫಿನೆಟ್ಲಿ ನಾವು ಚಾಲೆಂಜ್ ಮಾಡಿ ಅವ್ರ ವಿರುದ್ಧ ಇದಕ್ಕೊಂದು ತಾರ್ಕಿಕ ಅಂತ್ಯ ಆಗಬೇಕು. ಯಾಕೆಂದರೆ ಇದು ಪಾಠ ಆಗಲಿಲ್ಲ ಅಂತಂದರೆ ನಾಳೆ ಯಾರೋ ಮೇಲೆ ಕಲ್ಲೆಸೋ ಕೆಲಸ ಆಗ್ತಾ ಇರ್ತದೆ. ಸುಮ್ಮನೆ ಕಲ್ತುರ್ತಾರಲ್ಲ, ಆ ಕೆಲಸ ಆಗಬಾರ್ದು. ಬಟ್ ಇದನ್ನು ಅವರೇ ಮಾಡಿರೋದು ಅಥವಾ ಯಾರಾದರೂ ಮಾಡಿಸಿದ್ರೆ ಅಂತ ಅನಿಸ್ತಿದೆಯಾ? ಅದ್ರ ಹಿಂದೆ ಒಂದು ಕ್ರಿಮಿನಲ್ ಬ್ರೈನ್ಗಳಿದ್ದಾವೆ. ಅದ್ರಲ್ಲಿ 100% ಈ ರಾಜ್ಯದಲ್ಲಿ ಗೊತ್ತಿರ್ತಕ್ಕಂಥ ಕ್ರಿಮಿನಲ್ ಬ್ರೈನ್ಗಳಿದ್ದಾವೆ. ಆ ಬ್ರೈನ್ಗಳು ಕೂಡ ಹೊರಗಡೆ ಬರಬೇಕು. ಅದು ಬರುವಂಥ ಕೆಲಸ ಆಗುತ್ತೆ. ಅವ್ರೇನೋ ಹೇಳ್ತಾರಲ್ಲ, ಈ ಥರದ್ದು ಒಂದು SIT ಫಾರ್ಮ್ ಮಾಡಿ ಆ ಧರ್ಮಸ್ಥಳ ಪರ ಮಾತಾಡೋರು, ಧರ್ಮಸ್ಥಳ ವಿರುದ್ಧ ಮಾತಾಡೋರು ಇಬ್ಬರನ್ನೂ ಸೇರಿಸಿ ತನಿಖೆಗೆ ಹಾಕಿ SIT ಮಾಡಿ ಒಂದು ತನಿಖೆ ಮಾಡಿದ್ರೆ ಯಾರ್ಯಾರಿಗೆ ದುಡ್ಡು ಬಂದಿದೆ ಗೊತ್ತಾಗಲಿ. ಅವ್ರು ಹೇಳ್ತಾರಲ್ಲ, ಡಿಮ್ಯಾಂಡ್ NIA ಬಂದಿದೆ, ಅಮೇರಿಕಾದಿಂದ ಬಂದಿದೆ, ಇಂಗ್ಲೆಂಡಿಂದ ಬಂದಿದೆ, ಅದೆಲ್ಲ ಕೇರಳದಿಂದ ಬಂದಿದೆ, ಇದೆಲ್ಲ ತಮಿಳ್ನಾಡಿಂದ ಬಂದವರು ಕಂಪ್ಲೇಂಟ್ ಕೊಟ್ಟವ್ರೆ ಇವ್ರ ವಿರುದ್ಧ, ಇವ್ರು ಆಪಾದನೆ ಮಾಡಿದವರು. ಈಗ ನಾವು ಹೇಳ್ತೇವೆ, ಇಬ್ಬರನ್ನು ಸೇರಿಸಿ ಒಂದು SIT ಫಾರ್ಮ್ ಮಾಡಿಬಿಟ್ಟು NIAಗಿಂತನೂ ದೊಡ್ಡದು ಯಾವ್ದಾರ ಇದ್ದರೆ ಒಂದು ಮಾಡಿಸ್ಬಿಡಿ ಫಾರ್ಮೇಷನ್. ಅದ್ರ ಬಗ್ಗೆ ಕೆಲವು ಮೈನ್ಸ್ಟ್ರೀಮ್ ಮೀಡಿಯಾಗಳು, ಎಸ್ಪೆಷಲಿ ಮೈನ್ಸ್ಟ್ರೀಮ್ ಮೀಡಿಯಾಗಳು ಭಾಳ ಹುಡುಕ್ತಾವೆ. ಬೇರೆ ದೇಶದಿಂದ ಎಲ್ಲ ದುಡ್ಡು ಬಂದಿದೆಯಾ ಇವ್ರ ಅಕೌಂಟಿಗೆ ಅಂತ ಭಾರಿ ಹುಡುಕ್ತಾವ್ರೆ. ನಿಮಗೆ ಕಾನ್ಫಿಡೆಂಟ್ ಇದೆಯಾ ಈ ಥರ ಏನೂ ಆಗಿಲ್ಲ ಅಂತ? ಅಂದರೆ ಈಗ ಎಲ್ಲ ಆರೋಪಗಳು ಅವರೊಬ್ಬರೇ ಅಂತಲ್ಲ, ಎಲ್ಲ ಜನಗಳು ಕೇಳೋದೇನಪ್ಪ ಅಂದರೆ, ಇವರೆಲ್ಲ ಆರೋಪ ಮಾಡ್ತಾವ್ರೆ ನಮ್ಮ ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರದ ಮೇಲೆ ಕೆಲವೊಂದಿಷ್ಟು ಅಂದರೆ ಈ ಥರ ಎಲ್ಲ ಆಗಿದೆ ಅಂತ ಆರೋಪ ಮಾಡ್ತಾವ್ರೆ. ಇವ್ರಿಗೆ ಯಾರೋ ಒಬ್ಬರು ಪ್ರೇರಣೆ ಮಾಡ್ತಾವ್ರೆ. ಸರ್, ನಿಮ್ಮ ಪ್ರಶ್ನೆ ಕೇಳೋಣ. ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗು ಕಿಡ್ನ್ಯಾಪ್ ಆಗಿ, ರೇಪ್ ಆಗಿ, ಮರ್ಡರ್ ಆಗ್ತಾರೆ ಅಂತ ಫಾರಿನವ್ರಿಗೆ ಗೊತ್ತಿತ್ತಾ ಸರ್? ಅದು ದೇವಸ್ಥಾನದಿಂದ 400 ಮೀಟ್ರ್ ದೂರದಲ್ಲಿರ್ತಕ್ಕಂಥ ನಾರಾಯಣ ಮತ್ತು ಯಮುನಾ ಅಂತ ಒಬ್ಬರು ಸಾಯ್ತಾರೆ ಅಂತ ಫಾರಿನವ್ರಿಗೆ ಗೊತ್ತಿತ್ತಾ? ಹಿಂಗೆ ಸಾಯ್ತಾರೆ, ನಾವು ದುಡ್ಡು ಕೊಡ್ತೀವಿ ಅಂತ. ಯಾರು ಸರ್ ಸಾಯಿಸಿದವ್ರನ್ನ? ಯಾರು ಸಾಯಿಸಿದ್ದು? ಆರೋಪಿಗಳು ಸಿಗಲ್ಲ ಅಂದ್ರೆ ಏನು ಅರ್ಥ? ಬಟ್ ಇಲ್ಲಿ ದೇಶದಲ್ಲಿದ್ದೀವಿ ನಾವು. ಟೆಕ್ನಾಲಜಿ ಇಲ್ವ ಇವತ್ತು? ಏನು ಯಾವುದೋ 80ನೇ ಇಸ್ವಿಲಿ ಆಗಿದ್ದು ಅದು? 2012ರಲ್ಲಿ ಆಗಿರೋ ಮರ್ಡರ್ಗಳು. ರಾತ್ರಿ ಹೋಗಿ ಕಲ್ಲೆತ್ತಾಗಿ ಸಾಯಿಸ್ತಾರೆ ಅಂತಂದರೆ ಏನು ಅರ್ಥ? ಅಂಥ ಧರ್ಮಕ್ಷೇತ್ರದಲ್ಲಿ, ಧರ್ಮ ಅಂತ ಹೇಳೋವಂಥ ಕ್ಷೇತ್ರದಲ್ಲಿ ಮರ್ಡರ್ ಆಗಿದೆ, ರೇಪ್ ಆಗಿದೆ. ಅಂಥವ್ರು ಆರೋಪಿಗಳು ಸಿಗಲ್ಲ ಅಂದರೆ ಸೇಮ್ ಆನ್ ದಿ ಡಿಪಾರ್ಟ್ಮೆಂಟ್. ನಾವು ಸಮಾಜ ತಲೆ ತೆಗಿಸ್ಬೇಕು. ನಿರ್ಭಯ ಅಂತ ಒಂದು ಹೆಣ್ಮಗಳಿಗೆ ರೇಪ್ ಆದರೆ ಡೆಲ್ಲಿನಲ್ಲಿ ಇಡೀ ದೇಶದಲ್ಲಿ ಸ್ಟ್ರೈಕ್ ಆಯಿತು. ಇಡೀ ದೇಶದಲ್ಲಿ ಸ್ಟ್ರೈಕ್ ಮಾಡಿದ್ರು. ಯಾಕೆ ಮಾಡಿದ್ರಿ? ಆ ಹುಡುಗಿನ ಒಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಾ ಇದ್ದ ಒಂದು ಹೆಣ್ಮಗುನ ಕಿಡ್ನ್ಯಾಪ್ ಮಾಡಿ ಬಸ್ ಟೆಂಪೋ ಟ್ರಾವೆಲರ್ಗೆ ಹಾಕ್ಕೊಂಡು ಅವಳನ್ನ ರೇಪ್ ಮಾಡಿ ಅವಳ ಪ್ರೈವೇಟ್ ಪಾರ್ಟಿಗೆ
ಏನೋ ಮಾಡಿದರು. ಆ ಕಾರಣಕ್ಕೋಸ್ಕರ ದೊಡ್ಡ ಮಟ್ಟದ ಚರ್ಚೆ ಆಯಿತು, ದೊಡ್ಡ ಮಟ್ಟದ ಹೋರಾಟ ಆಯಿತು. ಆ ಕಾರಣಕ್ಕೋಸ್ಕರ ಪೋಸ್ಕೋ ಅಂತ ಒಂದು ಕಾಯ್ದೆ ಬಂತು. ಅಲ್ಲಿ ಮಾತ್ರ ನಿಮಗೆ ಹೆಣ್ಮಗಳು ರೇಪ್ ಆದರೆ, ಇಲ್ಲಿ ಮಗಳು ರೇಪ್ ಆದರೆ ಕೇಳಬಾರ್ದಾ? ಅದು ಕೇಳಿದ್ರೆ ಫಾರಿನ್ ಫಂಡು, ಕೇರಳ ಫೈಲ್ಸು, ಆಮೇಲೆ ತಮಿಳ್ನಾಡಿಂದ ಬಂದವನೆ, ಅದೆಲ್ಲ ಬುರ್ಡೇನ ಅದೇನೋ ಯಾವುದೋ ಅಂಗಡಿ ಅಂತಂದವನೆ. ರೇ ಸ್ವಾಮಿ, ಫಾರಿನ್ ಫಂಡ್ ಬಂದದೆ ಅಂತಂದರೆ ಈ ಸೌಜನ್ಯ ಪ್ರಕರಣ ಯಾಕಾಯ್ತು ಹೇಳಿ? ಅವ್ರೇನು ಹೇಳ್ಕೊಟ್ಟಿದ್ರ ಫಾರಿನ್ದವ್ರು ಬಂದಿಲ್ಲ ಸೌಜನ್ಯನ ರೇಪ್ ಮಾಡಿ ಮರ್ಡರ್ ಮಾಡಿ ಅಂತ? ಅಲ್ಲ, ಬಟ್ ಇವರಿಗೆ ಸೌಜನ್ಯ ಪರ ನ್ಯಾಯ ಬೇಕಾಗಿಲ್ಲ, ಇವರ ಉದ್ದೇಶನೇ ಬೇರೆ, ನಮ್ಮ ಕ್ಷೇತ್ರನ ಹಾಳು ಮಾಡೋದು ಇವ್ರ ಉದ್ದೇಶ ಅನ್ನೋ ಒಂದು ಪ್ರಶ್ನೆ ರೈಸ್ ಆಗ್ತದೆ. ಉದ್ದೇಶ ನಮ್ದು ಯಾಕಾಗಿದ್ರೆ ಕೋರ್ಟ್ ಹಾಕ್ರಿ ಹಂಗೆ ಆದೇಶ ಕೊಡ್ತಿತ್ತು. ಆಯ್ತು, ನಮ್ದು ಉದ್ದೇಶ ಅದೇ ಅಂತಲೇ ಇಟ್ಕೊಬೇಡಿ ಇವ್ರದ. ಈಗ ಒಂದು ಆರ್ಗ್ಯುಮೆಂಟ್ ಪರ್ಪಸ್ಗೋಸ್ಕರ ಕೋರ್ಟ್ ಹಾಕ್ರಿ ಹೆಂಗೆ ಆದೇಶ ಮಾಡ್ತು? ಜಡ್ಜ್ಗಳು ಕೊಟ್ಟಿದ್ರೆ ಇವರು. ಸಂತೋಷ್ ರಾವ್ ಆರೋಪಿ ಅಂತ ಯಾವತ್ತಾಯ್ತೋ ಅವತ್ತಿಂದನೂ ಕೂಡ ಡೇ ಒನ್ನಿಂದ ಸೌಜನ್ಯ ಮನೆ ಕುಟುಂಬದವರು ಅವರು ಆರೋಪಿ ಅಲ್ಲ ಅಂತ ಹೇಳ್ತಿದ್ದಾರೆ. ಅವರು ಯಾವ ಕಾರಣಕ್ಕೋಸ್ಕರ ಲೋಕಲ್ ಪೊಲೀಸ್ ಸ್ಟೇಷನಿಂದ CODಗೆ ಹೋಯ್ತು, CODಯಿಂದ CBIಗೆ ಹೋಯ್ತು? ನೀವು ಸರಿಯಾದ ತನಿಖೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಡಿಮ್ಯಾಂಡ್ ಇದ್ದದ್ದು. ಮತ್ತೆ ಅದೇ ಆಗಿತ್ತಲ್ಲ, ಮತ್ತು ನೀವೇನು ಸಂದೇಶವನ್ನು ಕೊಟ್ರಿ? ಮತ್ತು ತನಿಖೆಯಿಂದ ಏನು ಬಂತು? CBI ಯಾಕೆ ನೀವು ಅವರನ್ನು ಆರೋಪಿ ಇಲ್ಲ ಅಂತ ಬಂತು? ಸಂತೋಷ್ ರಾವು ಆರೋಪಿ ಅಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿವೆ. ನೀವು ಅಲ್ಲೇನು ಬೇಡ. ಒಬ್ಬ ಡಾಕ್ಟ್ರ್ ಹೇಳ್ತಾನೆ 6 ಗಂಟೆ ಮೇಲೆ ಊಟ ಮಾಡೋಳೆ ಅಂತಾರೆ, ಅವಳು 4 ಗಂಟೆ ಕಿಡ್ನಾಪು, 4 ಗಂಟೆ ಕಿಡ್ನಾಪು, 6 ಗಂಟೆ ಮೇಲೆ ಊಟ ಮಾಡ್ತಾನೆ ಅಂತಾರೆ. ಅಂದರೆ ಸಂತೋಷ್ ರಾವು ಅವಳನ್ನ ಎಲ್ಲಿ ಇಟ್ಬಿಟ್ಟು ಹೋಗಿ ಊಟ ತಂದು ಕೊಟ್ಟ? ಅವಳಿಗೆ ಎಲ್ಲಿ ಇಟ್ಬಿಟ್ಟು ಹೋಗಿ ತಂದು ಕೊಟ್ರಿ? ಬರ್ದವ್ರಿ ಜಡ್ಜ್ಮೆಂಟಲ್ಲಿ 6 ಗಂಟೆಗೆ ಊಟ ಮಾಡೋಳೆ ಅಂತ. 4 ಗಂಟೆ ಕಿಡ್ನಾಪು, 4:15 ಕಿಡ್ನಾಪು. ಹಂಗಂದ್ರೆ ಅವಳು ಎಲ್ಲಿ ಇಟ್ಬಿಟ್ಟು ಹೋಗಿ ಊಟ ಎಲ್ಲಿಂದ ತಗೊಂಡು ಕೊಟ್ಟ ಅವನು? ಅಂದರೆ ನೀವು ಹೇಳೋ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡುವಾಗ ತುಂಬ ಲೋಪಗಳಿದೆ. ಇನ್ವೆಸ್ಟಿಗೇಷನ್ ಮಾಡಿರೋ ಅಯೋಗ್ಯರಿಂದನೇ ಇದು ಹಿಂಗಾಗಿರೋದು. ಅವ್ರು ಇನ್ವೆಸ್ಟಿಗೇಷನ್ ಕರೆಕ್ಟ್ ಮಾಡಿದರೆ ಈ ಹೋರಾಟ ಇವೆಲ್ಲ ಏನೂ ಆಯ್ತಿರಲಿಲ್ಲ. ಆ ಒತ್ತಡಕ್ಕೆ ಯಾರು ಒಳಗಾಗಿದ್ದಾರೆ, ಆ ಇನ್ಸ್ಪೆಕ್ಟರ್ಗಳು ಇರ್ಬೋದು, ಅಲ್ಲಿರ್ತಕ್ಕಂಥ ಡಾಕ್ಟ್ರುಗಳು ಇರ್ಬೋದು ಕಾರಣ. ಅದಕ್ಕೇ CBI ಕೊಟ್ಟು ನೇರವಾಗಿ ಬರೆದಿದೆ, ಈ ಪ್ರೊಸೀಜರ್ಸ್ ಲ್ಯಾಪ್ಸ್ ಆಗಿದೆ. ಒಂದು ಸ್ಟ್ಯಾಬನ್ನು ಕಲೆಕ್ಟ್ ಮಾಡಿ 9 ದಿವಸ ಆದಮೇಲೆ ಕಳಿಸ್ತಾರೆ ರೀ ಲ್ಯಾಬ್ಗೆ. ಫಂಗಸ್ ಹಿಡಿದಿರ್ತಕ್ಕಂಥ ಇದನ್ನು ಕಳಿಸ್ತಾರೆ. ಇವ್ರು ಯಾರು ಆರೋಪಿಗಳನ್ನಂತ ಹೇಳ್ತಾರೆ, ನಮೂದು ಮಾಡ್ತಾರೆ, ಅವ್ರನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಸ್ಟೇಟ್ಮೆಂಟ್ ತಗೊಳ್ಳಲ್ಲ. ದಿಸ್ ಈಸ್ ದ ಇನ್ವೆಸ್ಟಿಗೇಷನ್ ಗೋಯಿಂಗ್ ಆನ್. ಈ ಇನ್ವೆಸ್ಟಿಗೇಷನ್ ಫೇರ್ ಇನ್ವೆಸ್ಟಿಗೇಷನ್ ಆಗಿದೆಯಾ? ಇದನ್ನು ಕ್ವಶನ್ ಮಾಡಬಾರ್ದಾ? ಪ್ರಶ್ನೆ ಮಾಡಬಾರ್ದಾ? ಸೊ ಅಂದರೆ ಈ ಪ್ರಶ್ನೆ ಏನಾಗಿದೆ ಇಲ್ಲಿ ಪರವಾಗಿ ಮಾತಾಡೋದು ಪ್ರಶ್ನೆ ಏನು ಗೊತ್ತಾ? ಮನೆಯಲ್ಲಿ ಕಳ್ತನ ಆಗಿದೆ, ಕರೆಕ್ಟು, ಕಳ್ಳರು ಹಿಡಿಬೇಡಿ. ಹೌದ್ರಿ, ಅವ್ರ ಮನೆಗೆ ಹೋಗೋದು ಕಳ್ತನ ಆಗೋಗಿದೆ ಸರ್, ಏನು ಸರ್ ಅನ್ಯಾಯ ಅನ್ನೋದು? ಸರ್ ಕಳ್ಳರು ಹಿಡಿಬೇಡಿ ಅಂತ ಮೀಡಿಯಾಗೆ ಮುಂದೆ ಹೇಳೋದು. ಕಳ್ತನ ಆಗಿದೆ, ಆದರೆ ಕಳ್ಳರು ಹಿಡಿಬೇಡಿ. ಅಲ್ಲ, ಅವ್ರ ಉದ್ದೇಶ ಏನಂದ್ರೆ ಇವರು ಕಳ್ಳರು ಹಿಡಿಯಕ್ಕೆ ಕೊಟ್ಟಿಲ್ಲ, ಆರೋಪ ಮಾಡ್ತಾರೆ. ಯಾರನ್ನ ಹಿಡ್ಕೊಬರ ಕೇಳಿ, ಯಾರು ಆರೋಪ ಮಾಡ್ತಾರೆ ಹಿಡ್ಕೊಬಂದು ಕೇಳ ಕೇಳಿ, ಹಿಡಿದು ಒಪ್ಪಿಸಿ. ನೀವು ಯಾವ ಥರ ಡಿಮ್ಯಾಂಡ್ ಮಾಡಿದ್ದೀರಾ ಈ 10 ವರ್ಷದಲ್ಲಿ? ಎಲ್ಲಿ ಡಿಮ್ಯಾಂಡ್ ಮಾಡಿದಿರಿ ಹೇಳಿ? ಒಂದು ಅಕ್ಯೂಟಲ್ ಕಮಿಟಿ 2023 ಆಗಿದ್ದು ಜಡ್ಜ್ಮೆಂಟು 3 ಇಯರ್ಸ್ ಆಗ್ತಾಯಿದೆ. ಯಾಕೆ ನೀವು ಅಕ್ಯೂಟಲ್ ಕಮಿಟಿ ಮಾಡಿಲ್ಲ? ಫಾರ್ಮೇಷನ್ ಮಾಡಿ. ಇವಾಗ SIT ತನಿಖೆ ಆಗ್ತಿದೆಯಾ? ತಾಳ್ಮೆಯಿಂದ ಇರಿ ಅಂತ ಹೇಳ್ತಾರೆ. ತಾಳ್ಮೆ ಅವ್ರು ಇರಬೇಕಾಯ್ತು, ನಾವು ಇದ್ದೀವಿ. ತಾಳ್ಮೆಯಿಂದ ಇರ್ದೇನೆ ಧರ್ಮಸ್ಥಳ ಚಲೋ ಹೋಯ್ತಾರ ಅವರು. ನಾವು ತಾಳ್ಮೆಯಿಂದ ಇದ್ದೀವಿ. ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಾ? ಹೋರಾಟಗಾರರು ಯಾವ್ದಾರು ಹೋರಾಟ ಮಾಡಿದಾರಾ? ಸುಮ್ಮನೆ ಇದ್ದಾರೆ ತಾನೆ? ಅವ್ರು ಬಾಯಿ ಮುಚ್ಕೊಂಡವ್ರೆ SIT ತನಿಖೆ ಆದಮೇಲೆ. ಆ ಹೋರಾಟ ಮಾಡ್ತಾ ಇರೋರು, ಧರ್ಮಸ್ಥಳ ಚಲೋ ಮಾಡ್ತಾ ಇರೋರು, ಕಾವಂದ್ರಿಗೆ ಜೈಕಾರ ಆಗ್ತಾ ಇರೋರು ಅವರು ಹೇಳಬೇಕು. ಅವರು ಬಾಯಿ ಮುಚ್ಕೊಂಡು SIT ತನಿಖೆ ಮುಗಿಯೋವರೆಗೆ, ರಿಪೋರ್ಟ್ ಬರೋವರೆಗೆ ಕಾಯುವಂಥ ತಾಳ್ಮೆ, ಪೇಷನ್ಸ್ ಇರಬೇಕು. ನಮಗಲ್ಲ, ನಮಗಿದೆ. ನಾವು ಇರೋದಕ್ಕೆ ತಾಳ್ಮೆಯಿಂದ ಇದ್ದೀವಿ. ಸರ್, ಇವಾಗ ಚಂದನ್ ಅವ್ರ ವಿಚಾರಕ್ಕೆ ಬಂದಾಗ ಏನು ಮುಂದಿನ ನಡೆ ಏನಂತ ಇದೆ ಸರ್? ಅವ್ರದ್ರಲ್ಲಿ ಅದರ ಮುಂದುವರಿದ ಭಾಗನೇ ಈ ಹೋರಾಟಗಾರನ ಹತ್ತಿಕ್ಕೋ ಕೆಲಸ. ಧರ್ಮಸ್ಥಳದ ವಿರುದ್ಧವಾಗಿ ಯಾರಾದರೂ ಮಾತಾಡ್ಬಿಟ್ರೆ ಅವ್ರ ಮೇಲೆ ಈ ಥರದ ಆಪಾದನೆ ಇದೆ. ಅದಕ್ಕೊಂದು ನಿದರ್ಶನ ಚಂದನ್ ಉದಾಹರಣೆ. ಅಂದರೆ ವಿರುದ್ಧವಾಗಿ ಯಾರು ಅಲ್ಲ, ವಿರುದ್ಧವಾಗಲ್ಲ, ಸತ್ಯ ಹೇಳ್ತಾ ಇದ್ರೆ SIT ಏನು ಮಾಡ್ತಿದೆ, ಇನ್ವೆಸ್ಟಿಗೇಷನ್ ಹೆಂಗೆ ಹೋಗ್ತಾ ಇದೆ, ಅದ್ರಲ್ಲಿ ಏನಾಗಿದೆ? ಈಗ ನಾನು ಹೇಳಿದೆ, ಈಗ ಸಂತೋಷ್ ರಾವ್ದು ಒಂದು ಎಕ್ಸಾಂಪಲ್ ಕೊಟ್ಟೆ ಅಂದರೆ ಈಗ ಅವ್ರ ವಿರುದ್ಧವಾಗಿ ಕಾಣಿಸ್ತದೆ. ನಾವು ಅವ್ರ ವಿರುದ್ಧವಾಗಿ ಕಾಣಿಸ್ತೀವಿ. ಈ ಸೌಜನ್ಯ ಪ್ರಕರಣದಲ್ಲಿ ಏನು ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅದ್ರ ಬಗ್ಗೆ ಮಾತಾಡಿದ್ರೆ ನಾವು ಅವ್ರ ವಿರುದ್ಧ. ನಾವು ನಕ್ಸಲೈಟ್ಸ್, ಅರ್ಬನ್ ನಕ್ಸಲೈಟ್ಸ್ ನಾವು ಅಂತ ಮಾತಾಡ್ತಾರೆ. ಹಾಗೆ ಅದು ಮುಂದುವರಿದ ಭಾಗವಾಗಿ ಚಂದನ್ ಅಂತವರು ಸತ್ಯ ಹೇಳ್ತಾ ಇದ್ರೆ, ಸತ್ಯವನ್ನು ಜನ ಮುಂದೆ ಇಡ್ತಾ ಇದ್ರೆ ಅವ್ರನ್ನ ಡಿಮಾರಲೈಸ್ ಮಾಡಬೇಕಲ್ಲ. ಆ ಡಿಮಾರಲೈಸ್ ಮಾಡುವ ಕಾರಣಕ್ಕಾಗಿಯೇ ಈ ಥರದೊಂದು ದೊಡ್ಡ ಆಪಾದನೆ. ಆ ಆಪಾದನೆಯನ್ನು ಭೇದಿಸಬೇಕು ಅಂತಲೇ ನಾವು ಮಾಡಿರೋದು.
ಇವಾಗ ನಿಮ್ಮ ಫೈನಲ್ ಕನ್ಕ್ಲೂಷನ್ ಅಂದರೆ ಇವರಿಗೆ ಆರೋಪ ಮಾಡಿರೋ ಉದ್ದೇಶನೇ ಬೇರೆ ಅಂದರೆ ಈಗ ನೀವು ಹೇಳಿದ ಕನ್ಕ್ಲೂಷನ್. ಎಸ್, ಈ ಥರದ್ದು ಒಂದನೇ ಆ ಥರ ಮಾಡಿದ್ರೆ ಈಗ ಜನಕ್ಕೆ ಏನಾಯ್ತು ಹೇಳಿ, ಅವತ್ತು ಬಂದು ದಿವಸ ಏನಾಯ್ತು ಗೊತ್ತಾ, 50 ಲಕ್ಷ ಇಸ್ಕೊಂಡಿದ್ದಾನಂತೆ, ಬಟ್ಟೆ ಅಂಗಡಿ ಓಪನ್ ಮಾಡಿ, ಜನಕ್ಕೆ ಅದೊಂದು ಮೆಸೇಜ್ ಹೋಗ್ಬಿಡ್ತದೆ. ಜನ ಹಂಗೆ ಥಿಂಕ್ ಮಾಡೋದು, ಜನ ಯಾವಾಗಲೂ ಹಂಗೆ ಥಿಂಕ್ ಮಾಡೋದು, ಅದೇ ಆಗೋದು. ಈಗ ನೀವು ಒಂದು ಮದ್ದೂರಲ್ಲಿ ಒಂದು ಪ್ರಕರಣ ಆಗಿದೆ, ಒಂದು ಹೆಣ್ಮಗುದು ಹೊಡಿತಾ ಇರೋದು ಪಿಕ್ಚರ್ ಹಾಕಿದ್ರಿ, ಹಿಂದೆ ಮುಂದೆ ನೋಡ್ತಾ ಇಲ್ಲ, ಹೊಡೆದಿರೋದು ಅಷ್ಟೇ ನೋಡ್ತಾ ಇರೋದು. ಅದಕ್ಕೆ 100 ಕಾರಣಗಳನ್ನ ಹುಡುಕ್ತಾ ಇದ್ದೀವಿ. ಆ ವಿಜುವಲ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು. ಅದ್ರ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ, ವಿಜುವಲ್ಸ್ನ ಪೂರ್ತಿ ನೋಡಬೇಕು, ಪೂರ್ತಿ ನೋಡ್ರೆ ಸತ್ಯ ಅನ್ನೋದು ಗೊತ್ತಾಗುತ್ತೆ.